ಗಾಳಿ ಎಷ್ಟಿರ್ಬೋದು ನೋಡಿ, ವಿಂಡ್ ಮಿಲ್ ಎಷ್ಟು ಸ್ಪೀಡಾಗಿ ಸುತ್ತಾ ಇದೆ. ಟಾಪಲ್ಲಿ ಫುಲ್ ನೋಡಿ ಹೆಂಗಿರ್ಬೋದು ಗಾಳಿ, ಯೋಚನೆ ಮಾಡಿ ಯಾವ ಲೆವೆಲ್ ಸ್ಪೀಡಾಗಿ ಸುತ್ತಾ ಇದೆ. ಅದು ಎಷ್ಟು ಕಾಣಿಸ್ತಿದ್ದಾನೆ ಎಲ್ಲ ಗೊತ್ತಿಲ್ಲ ನಿಮಗೆ, ಸಾಕಾಗಿ ಕಾಣಿಸ್ತಾ ಉಂಟು ಗುರು. ಬ್ಯೂಟಿ. ಬೆಳಗ್ಗೆನೇ ಇವತ್ತೊಂದು ಅದ್ಭುತವಾದಂಥ ರೈಡ್ ಅಂದ್ಕೊಳ್ಳಿ. ಕ್ರೇಜಿಯಾಗಿರ್ತಕ್ಕಂಥ ಜಾಗ, ಕ್ರೇಜಿಯಾಗಿರ್ತಕ್ಕಂಥ ವೆದರು, ಅದರ ಜೊತೆ ಕ್ರೇಜಿಯಾಗಿರ್ತಕ್ಕಂಥ ಹಿಲ್ ಸ್ಟೇಷನು. ಇನ್ನೇನು ಬೇಕು ಹೇಳಿ ರೈಡ್ ಹೊಡಿಯೋದಕ್ಕೆ ಮನುಷ್ಯನಿಗೆ. ಸಾಕು, ಇಷ್ಟೇ ನಮ್ಮ ಈ ಒಂದು ರೈಡ್ ಲೈಫ್ಗೆ. ನೋಡಿ ಇಲ್ಲಿಂದ ಹೆಂಗುಂಟು ವ್ಯೂ, ಥರ ಫುಲ್ ವಿಚಿತ್ರವಾಗಿದೆ ಗುರು. ಇಲ್ಲೆಲ್ಲ ಸಖತ್ ಕ್ರೇಜಿ. ರೋಡು ಬಂದು ಫುಲ್ ಟಾಪ್ ಅಂತ ಹೇಳೋಕ್ಕಾಗಲ್ಲ, ಅಷ್ಟಕ್ಕಷ್ಟೇ ಉಂಟು. ಓಕೆ, ಟೂ ವೀಲರ್ ಓಡಿಸೋದಕ್ಕೆ ಎಂಥ ಪ್ರಾಬ್ಲಮ್ಮು ಇಲ್ಲ ಅಂದ್ಕೊಳ್ಳಿ. ಶೋಲಾಯೂರ್ ಇನ್ನೂ 7 ಕಿಲೋಮೀಟ್ರ್ ಉಂಟು ಸ್ನೇಹಿತರೆ ಇಲ್ಲಿಂದ. ಆ 7 ಕಿಲೋಮೀಟ್ರೂ ಇದೇ ಥರದ ಒಂದು ರೋಡ್ ಬರುತ್ತೆ ಅಂದ್ಕೊಳ್ಳಿ. ಓಹೋ, ಟ್ರೀ ಹೌಸು ಗುರು. ಅದು ಯಾವ ಖುಷಿಗೆ ಮಾಡೋರು ಅಂತ ನನಗಂತ ಗೊತ್ತಿಲ್ಲ, ಬಟ್ ಚೆನ್ನಾಗುಂಟು. ಮೇಲೆ ಏರಿದ್ರೆ ಯಾರು ಮಾಡಿ ಹೊಡೆದಾಕ್ಬಿಟ್ರೆ ಕಷ್ಟ, ಗೊತ್ತಿಲ್ಲದ ಜಾಗ. ಮೊದಲೇ ನಮಗೆ ತಮಿಳೇ ಅರ್ಧಂಬರ್ಧ ಬರುತ್ತೆ, ಮ್ಯಾನೇಜ್ ಮಾಡ್ತೀವಿ. ಅಂಥದ್ರಲ್ಲಿ ಇದು ಕೇರಳ ಬೇರೆ, ಮಲಯಾಳಮ್ಮು, ಏನಕ್ಕೆ ಬೇಕದೆಲ್ಲ. ಸುಮ್ಮನೆ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರುವ. ನೋಡಿ ಹೆಂಗೆ ಬಂತು ಬಸ್ಸು. ಶಿಷ್ಯ ಹಾಕ್ಕೊಂಡು ಎಳೆದಾಡ್ಕೊಂಡು ಬರ್ತಾನೆ ಅವನೇ ಅಂದ್ಕೊಳ್ಳಿ. ಸ್ವಲ್ಪ ಮಾಡಿದ್ರೆ ಮೇಲೆ ಹತ್ಸ್ಬಿಡೋ ಥರ ಬರ್ತಾವನೆ. ಯಪ್ಪ, ಸರಿಗೆ ಬಂದ ಮಾತ್ರ ಶಿಷ್ಯ. ಅದರಲ್ಲಿ ಬೇರೆ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಕೇರಳದಲ್ಲಿ ಸರಿಯಾಗಿ ಗಾಡಿ ಓಡಿಸ್ತಾರೆ. ಅದು ಬಸ್ ಅಂತೂ ಮಾತಾಡೋಂಗೆ ಇಲ್ಲ ಅಂದ್ಕೊಳ್ಳಿ. ಎಳೆದು ಬಿಸಾಕ್ತಿರ್ತಾರೆ ಹಂಗೆ. ಇವಾಗ ನೋಡಿ ಫ್ಯಾನ್ಗಳು ಹೆಂಗೆ ಕಾಣಿಸ್ತಾ ಉಂಟು. ಆ ಬಿಸಿಲಿಗೆ ಅಪೋಸಿಟ್ ಡೈರೆಕ್ಷನಲ್ಲಿದೆ ಇವಾಗ. ಅದು ಸರಿಯಾಗಿದ್ದಾವೆ ಮಾತ್ರ. ಇಲ್ಲಿ ನೋಡಿ, ಓ ಮೈ ಗುಡ್ನೆಸ್, ಯಾವ ಥರ ಇದೆ ಗುರು ಇದು. ಇಲ್ಲೆಲ್ಲ ಆನೆಗಳು ಸೈಟ್ ಆಗುತ್ತೆ ಅನಿಸುತ್ತೆ, ಅದಕ್ಕೋಸ್ಕರ ಅಂತಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಇದಾಕ್ಬಿಟ್ಟಿದ್ದಾರೆ. ನೋಡಿ ಆ ಫ್ಯಾನ್ ಹೆಂಗೆ ತಿರುಗ್ತಾ ಉಂಟು. ಫುಲ್ ಸ್ಪೀಡಲ್ಲಿ ತೋರಿಸ್ತೀನಿ ನಿಮಗೆ. ಹಿಂಗೆ ಝೂಮ್ ಹಾಕ್ತೀನಿ, ಆದರೆ ನೋಡೋಣ, ಟ್ರೈ ಮಾಡೋಣ ಎಷ್ಟು ಬರುತ್ತೆ ಅಷ್ಟು ತೋರಿಸ್ತೀನಿ ಅಂತ. ನೋಡಿ ಹೆಂಗೆ ಕಾಣಿಸ್ತಾ ಉಂಟು ಫ್ಯಾನ್. ಅದು ಕ್ರೇಜಿಯಾಗಿ ತಿರುಗ್ತಾ ಇದೆ ಮಾತ್ರ. ಗಾಳಿ ಸಿಕ್ಕಾಪಟ್ಟೆ ಇದೆ ಅಂದ್ಕೊಳ್ಳಿ. ಸೊ ಹಂಗಾಗಿ ಸರಿಗೆ ತಿರುಗ್ತಾ ಇದೆ. ಬ್ಯೂಟಿ. ಒಂದೇ ಭಯ ಏನು ಹೇಳಿ ನನಗಿವಾಗ ಇಲ್ಲಿ ಸುತ್ತಾಡೋದಕ್ಕೆ. ಕೇರಳ ಬೇರೆ ಗುರು ಇದು. ನಾನು ಕ್ಯಾಮ್ರಾ ಬೇರೆ ಹಾಕ್ಕೊಂಡು ಸುತ್ತಾ ಇದ್ದೀನಿ. ಇಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಅಂತ ಗೊತ್ತಿದ್ರೂ ಕೂಡ ರಿಸ್ಕಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ. ಪರವಾಗಿಲ್ಲ, ನೋಡುವ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಮಾಡ್ತಾ ಇರುವ. ಯಾರಾದರೂ ಬಂದು ಕೇಳಿದರೆ ತೆಗೆದ್ಬಿಟ್ಟು ಒಳಗಡೆ ಇಟ್ಕೊಂಡು ಹೋಗ್ತಾ ಇರುವ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಸದ್ಯಕ್ಕೆ ಸೇಮ್ ಸೀನ್ ಇರೋದು, ತೋರ್ಸೋಕೆ ಆ ಥರದ್ದೇನಿಲ್ಲ ಅಂದ್ಕೊಳ್ಳಿ. ಸೊ ಬನ್ನಿ ಹಂಗೆ ಕಂಟಿನ್ಯೂ ಮಾಡುವ. ಮುಂದೆ ಏನಾದರೂ ಸಿಕ್ಕರೆ ಮತ್ತೆ ನಿಮಗೆ ಸಿಗ್ತೀನಂತೆ ನಾನು. ಎಲ್ಲೋ ಪೊಲೀಸ್ ಸ್ಟೇಷನ್ ಬರುತ್ತೆ ಗುರು. ಆ ಪೊಲೀಸ್ ಸ್ಟೇಷನಿಂದ ಹಂಗೆ ನಾವು ರೈಡ್ ತೊಗೋಬೇಕು ನಮ್ಮ ಒಂದು ಪ್ಲೇಸ್ಗೆ ಹೋಗೋದಕ್ಕೆ, ಅಂದರೆ ನಮ್ಮ ಒಂದು ರೆಸಾರ್ಟ್ಗೆ ಹೋಗೋದಕ್ಕೆ. ಇವಾಗಲೇ ಏನಾಯಿತು ಗೊತ್ತಾ ಸೀನ್, ಒಂದು 5 ಮಿನಿಟ್ಸ್ ಮುಂಚೆ ನಾನು ಹೋಗ್ತಾ ಇದ್ದೆ ಅಂದ್ಕೊಳ್ಳಿ. ಒಂದು ಪೊಲೀಸ್ ಜೀಪ್ ಬಂತು ಮುಂದೆ. ಅಣ್ಣ ಕೈ ಮಾಡ್ಬಿಟ್ಟು ನಿಲ್ಲಿಸ್ದ. ನಾನು ನಿಲ್ಲಿಸ್ಬೇಕು ಅನ್ನೋದ್ರಲ್ಲಿ ಆಮೇಲೆ ಅವನೇ ಕೈ ಮಾಡ್ಬಿಟ್ಟು ಹೋಗಿ ಅಂತಂದ. ಸುಮ್ಮನೆ ಮೋಸ್ಟ್ಲಿ ಕ್ಯಾಮ್ರಾನ ನೋಡಿದ್ದಾನೆ. ಕ್ಯಾಮ್ರಾನ ನೋಡಿಬಿಟ್ಟು ಕೈ ಮಾಡಿರೋದು ಅಂದ್ಕೊಳ್ಳಿ. ಇದೇನು ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿದೆ ಗೊತ್ತಾ, ಅದೇ ಒಂದು ಪೊಲೀಸ್ ಸ್ಟೇಷನ್ ಆಗಿರುತ್ತೆ. ಸೊ ಈ ಒಂದು ರೋಡೇ ಬಂದು ನಮ್ಮ ಒಂದು ರೆಸಾರ್ಟ್ಗೆ ಹೋಗುತ್ತೆ, ಬ್ರೀಸ್ ಬೇ ಹಾಲಿಡೇ ಹೋಮ್ಸ್ ಅಂದ್ಬಿಟ್ಟು. ಸೊ ನೋಡೋಣ ಇಲ್ಲೇನಾದರೂ ಇದ್ದಾರಾ ಅಂದ್ಕೊಂಡು ಚೆಕ್ ಮಾಡೋಣ ಒಂದು ಸರ್ತಿ. ಇಲ್ಲ ಅನ್ನೋದಾದರೆ ಸೊ ಇದೇ ಥರದ ಒಂದು ರೋಡ್ ಆಗಿರುತ್ತೆ. ನೋಡಿ ಹೆಂಗೆ ಉಂಟು ರೋಡೇ, ಒಂಥರ ವಿಚಿತ್ರವಾಗಿದೆ ರೋಡು. ಬ್ರೀಸ್ ಬೇ ನೋಡಿ ಬೋರ್ಡ್ ಹಾಕಿದ್ದಾರೆ ಅಲ್ಲಿ. ಹೆಂಗೆ ಉಂಟು ನೋಡಿ ರೋಡು. ಇಲ್ಲೇನಾದರೂ ಕಾರ್ಗಿರು ತೊಗೊಂಬಂದರೆ
ಅಪ್ಪಿ ಅಪೋಸಿಟ್ ಗಾಡಿ ಬಂದರೆ ಮುಗೀತು ಅಂದ್ಕೊಳ್ಳಿ. ಓಹೋ ನಮ್ಮ ಹುಡುಗರು ಹೆಂಗೆ ಬರ್ತಾರೋ ಗೊತ್ತಿಲ್ಲ ಇಲ್ಲಿ. ನಾನೇನು ಗಾಡಿ ಆರಾಮಾಗಿ ಹಚ್ಕೊಂಡು ಹೋಗ್ತಾ ಇದ್ದೀನಿ. ಕ್ರೇಜಿ ಗುರು ಇದು. ಸ್ವಲ್ಪ ಯಾಮಾರಿದ್ರು ಮುಗೀತು ಅಂತ ಅನಿಸುತ್ತೆ. ಇಲ್ಲಿ ಇದೇ ಒಂದು ಲೊಕೇಶನ್ ಅನಿಸುತ್ತೆ. ನೋಡ್ಬೋದು ಏನು ಕತೆ ಅಂತ. ಬನ್ನಿ ನಿಮ್ಗೆ ಆಮೇಲೆ ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಂತೆ. ನಮ್ಮ ಹುಡುಗರನ್ನ ಸ್ವಲ್ಪ ವೇಟ್ ಮಾಡಿಬಿಟ್ಟು ಕಾರಲ್ಲೂ ಬರ್ತಿದ್ದಾರೆ. ಇವಾಗ ತಾನೇ ನಾನು ನಮ್ಮ ಒಂದು ರೆಸಾರ್ಟಿಗೆ ರೀಚ್ ಆಗಿದ್ದೀನಿ ಅಂದ್ಕೊಳ್ಳಿ. ಏನು ಅದ್ಭುತವಾದ ಲೊಕೇಶನ್ ಅಂದರೆ ಸ್ನೇಹಿತರೆ, ನಿಜಕ್ಕೂ ಸಾಕಾಗಿದೆ ಅಂದ್ಕೊಳ್ಳಿ. ಒಳ್ಳೆ ಸೀನಿಕ್ ಲೊಕೇಶನ್ ಆಗಿದೆ. ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು. ನಿಮ್ಗೆ ತೋರಿಸ್ತೀನಿ ಅಂತ ಹಿಂದ್ಗಡೆ ಎಲ್ಲ ಯಾವ ಥರ ಇದೆ ಅಂದ್ಬಿಟ್ಟು. ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಲೊಕೇಶನ್ನು. ಯಾವುದಪ್ಪ ಈ ಒಂದು ರೆಸಾರ್ಟು ನಾನು ಬಂದು ಸ್ಟೇ ಮಾಡ್ತಿರೋದು ಅನ್ನೋದಾದರೆ, ಇದರ ಹೆಸರು ಬಂದು ಬ್ರೀಸ್ ಬೇ ಅಂತ. ನೋಡಿ ಸುತ್ತಲೂ ಎಲ್ಲೇ ನೋಡಿ ಒಳ್ಳೆ ಬೆಟ್ಟ ಇದೆ. ಸಕ್ಕತ್ತಾಗಿದೆ ಮಾತ್ರ. ಒಳ್ಳೆ ಎಂಜಾಯ್ಮೆಂಟ್ ಅಂದ್ಕೊಳ್ಳಿ ಇವತ್ತು. ಸೊ ಇವಾಗ ತಾನೇ ಬಂದು ರೀಚ್ ಆಗಿದ್ದೀವಿ. ನಮ್ಮ ಹುಡುಗರೆಲ್ಲ ಅಲ್ಲಿ ಫೋಟೋಶೂಟ್ ನಡೆಸ್ತವ್ರೆ. ಒಳ್ಳೆ ಸನ್ಸೆಟ್ ಆಗೋದ್ರಲ್ಲಿದೆ. ಹಿಂದ್ಗಡೆ ಕಾಣಿಸ್ತಿರ್ಬೋದು ಕಲರ್. ನಿಮಗೆ ಬ್ಯೂಟಿಫುಲ್ ಆಗಿರುತ್ತೆ. ಒಂದು ಸರ್ತಿ ಈ ಕಡೆಯಿಂದ ನಿಮಗೆ ಕಂಪ್ಲೀಟ್ ಲೊಕೇಶನ್ನ ತೋರಿಸ್ತೇನಂತೆ. ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ನೋಡಿ, ಎಲ್ಲಿ ನೋಡಿದ್ರು ಕೂಡ ನಿಮಗೆ 360ನಲ್ಲೂ ಕೂಡ ಫುಲ್ ಒಂದು ಅದ್ಭುತವಾದಂಥ ಸೀನಿಕ್ ಲೊಕೇಶನ್ ಅಂದ್ಕೊಳ್ಳಿ. ಬ್ಯೂಟಿಫುಲ್ ಆಗಿದೆ ಮಾತ್ರ ಲೊಕೇಶನು. ಕ್ರೇಜಿ ಆಗಿರ್ತಕ್ಕಂಥ ಲೊಕೇಶನು. ಅದ್ರ ಜೊತೆಗೆ ನಮ್ಮ ಹುಡುಗರೆಲ್ಲ ಫುಲ್ ಫೋಟೋಶೂಟ್ ಬೇರೆ ಮಾಡತ್ತವ್ರೆ ಅಂದ್ಕೊಳ್ಳಿ. ಫುಲ್ ಏನೋ ಎಂಜಾಯ್ ಮಾಡ್ತಾವ್ರೆ. ನಿಮಗೂ ತೋರಿಸ್ತೀನಿ ಅಂತ ಅನ್ಸತ್ತಿ. ಇಲ್ಲಿ ನೋಡಿ ಸನ್ಸೆಟ್ ಆಗ್ತಾ ಉಂಟು. ಕಲರ್ ಹೆಂಗೆ ಕಾಣಿಸ್ತಾ ಇದೆ. ಬ್ಯೂಟಿಫುಲ್ ಆಗಿದೆ. ನೋಡೋಣ ಏನಾದರೂ ಸಿಕ್ಕರೆ ಒಳ್ಳೆ ಒಂದು ಟೈಮ್ ಲ್ಯಾಪ್ಸ್ ಕ್ಯಾಪ್ಚರ್ ಮಾಡುವ. ಸೊ ಇನ್ನೇನು ಸನ್ಸೆಟ್ ಆಗೋದ್ರಲ್ಲಿದೆ. ಕತ್ಲೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಈ ಒಂದು ವೀಡಿಯೋನ ಇವಾಗಲೇ ಕ್ಯಾಪ್ಚರ್ ಮಾಡ್ತಿದ್ದೀನಿ. ಅಂದರೆ ಇವತ್ತಿನ ಒಂದು ನೈಟ್ನ ನಾವು ಇಲ್ಲೇ ಕಳೀತಾ ಇದ್ದೀವಿ. ಅದ್ಭುತವಾಗಿರುತ್ತೆ. ಇಲ್ಲಿ ಚೇರ್ ಹಾಕಿದ್ದಾರೆ ಸ್ನೇಹಿತರೆ. ಇಲ್ಲಿ ಹುಡುಗರೆಲ್ಲ ಕೂತ್ಕೊಂಡಿದ್ದಾರೆ. ತೋರಿಸ್ತೀನಿ ನಿಮಗೆ. ಏನು ಸಕ್ಕತ್ತಾಗಿದೆ ಗೊತ್ತಾ. ಅಲ್ಲಿಂದ ನಿಮಗೆ ನೋಡಿ ಫುಲ್ ಸಖತ್ ಸೀನಿಕ್ ಆಗಿದೆ ಅಂದ್ಕೊಳ್ಳಿ. ಒಳ್ಳೆ ಲೊಕೇಶನು. ಎಲ್ಲರೂ ಫೋಟೋಶೂಟಲ್ಲಿ ಬ್ಯುಸಿ ಆಗಿದ್ದಾರೆ. ಬಂದ ತಕ್ಷಣವೇ ತೋರಿಸ್ತೀನಿ ಅಂತ ನಿಮಗೆ. ಕಂಪ್ಲೀಟ್ ಎಂಟೈರ್ ಪ್ರಾಪರ್ಟಿ ತುಂಬ ದೊಡ್ಡದಾಗಿದೆ. ಬಟ್ ಏನಪ್ಪ ಅಂದರೆ ಕಂಜೆಸ್ಟೆಡ್ ಆಗಿಲ್ಲ. ಎಲ್ಲ ಸಪ್ರೇಟ್ ಕಾಟೇಜಸ್ ಇದೆ, ರೂಮ್ಗಳಿದೆ. ಸಕ್ಕತ್ತಾಗಿ ಮಾಡಿದ್ದಾರೆ. ಏನು ಪ್ರೈಸು, ಏನು ಎಷ್ಟು ನಾನು ಪೇ ಮಾಡಿದೆ, ಏನು ಪ್ರೈಸಿಂಗ್ ಇದೆ ಅಂತ ಕೂಡ ನಾನು ಡೀಟೇಲ್ಸಾಗಿ ಹಾಕ್ತೀನಂತೆ. ಮತ್ತು ಎಲ್ಲಿದೆ ಇದು, ಎಲ್ಲಿ ಲೊಕೇಶನ್ ಬರುತ್ತೆ ಅಂದ್ಕೊಂಡು ಕೂಡ ಹೇಳ್ತೀನಂತೆ. ಸೊ ಇವ್ರು ನಮ್ಮ ಬಾಯ್ಸ್ ಎಲ್ಲ ಫುಲ್ ಎಲ್ಲರೂ ಸೇರ್ಕೊಂಡು ಬಂದಿರೋದು ಅಂದ್ಕೊಳ್ಳಿ. ನೋಡಿ ಫೋಟೋಶೂಟ್ಗೆ ಕುತ್ಕೊಂಡಿರೋದು ಫುಲ್ಲು. ಎಲ್ಲರೂ ಫೋಟೋಶೂಟಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ. ಇವನು ಹಲ್ಕ್ ಇವರು. ಸೊ ಇಲ್ಲಿಂದ ನೋಡಿ ಹೆಂಗಿದೆ. ನಾನು ಇಷ್ಟೊತ್ತು ಈ ಆ್ಯಂಗಲಲ್ಲಿ ತೋರಿಸ್ತಾ ಇದ್ದೆ. ಇವಾಗ ಈ ಆ್ಯಂಗಲಲ್ಲಿ ಹೆಂಗಿದೆ. ಸಕ್ಕತ್ತಾಗಿದೆ. ಇಲ್ಲಿ ಸಿಟ್ಔಟ್ ಮಾಡಿದ್ದಾರೆ ಕುತ್ಕೊಳ್ಳೋದಕ್ಕೆ. ಆರಾಮಾಗಿ ಕುತ್ಕೊಂಡು ಪಾರ್ಟಿ ಗೀಟಿ ಮಾಡೋಕ್ಕೆ ಅಥವಾ ಊಟ ಮಾಡೋಕ್ಕೆ ಸಕ್ಕತ್ತಾಗುಂಟು. ಲೊಕೇಶನ್ ಮಾತ್ರ ಗುರು ಅದ್ಭುತವಾಗಿದೆ. ಸಿಕ್ಕಾಬಡೆ ಸೈಕಾಗಿದೆ. ಇದು ಪ್ಲೇಸ್ ಬಂದು ಎಲ್ಲಿ ಅನ್ನೋದಾದರೆ ನಾನು ಅವಾಗಲೇ ಹೇಳಿದಂಗೆ ಆನಕಟ್ಟೆ ಅಂತ. ಇದು ಕೊಯಮತ್ತೂರಿಂದ ಒಂದು 65 to 70 ಕಿಲೋಮೀಟರ್ಸ್ ಆಗುತ್ತೆ. ಸೊ ಈ ಒಂದು ಅದ್ಭುತವಾದ ಜಾಗನ ನೀವೇನಾದರೂ ಕೊಯಮತ್ತೂರು ಬಂದರೆ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಸ್ನೇಹಿತರೆ, ಸನ್ಸೆಟ್ ಆಗ್ತಿರೋದ್ರಿಂದ ಕಲರ್ಸ್ ಹೆಂಗಿದೆ ವೈಬ್ ಇಲ್ಲಿ. ನಿಜವಾಗ್ಲೂ ಸಖತ್ ಸೈಕಾಗಿ ಕಾಣಿಸ್ತಿದೆ ಅಂದ್ಕೊಳ್ಳಿ. ಎಲ್ಲಿ ನೋಡಿ ಒಂದು ಅಲ್ಟಿಮೇಟ್ ಬ್ಯೂಟಿ ಅಂತ ಹೇಳಿದರೆ ತಪ್ಪಾಗಲ್ಲ. ಒಳ್ಳೆ ಕ್ರೇಜಿಯಾಗಿ ಕಾಣಿಸ್ತಾ ಉಂಟು. ನಾನು ಆವಾಗಲೇ ತೋರಿಸಿದ್ದಲ್ಲ, ಇದೇ ಒಂದು ಸಿಟ್ಔಟು. ಸೊ ನೀವೇನಾದರೂ ಫ್ರೆಂಡ್ಸ್ ಜೊತೆಗೆ ಗ್ರೂಪ್ ಜೊತೆಗೆ ಬಂದರೆ ಕೂತ್ಕೊಂಡು ಹ್ಯಾಂಗ್ಔಟ್ ಮಾಡೋದಕ್ಕೆ ಕ್ರೇಜಿಯಾಗಿ ಉಂಟು. ಬಟ್ ನನಗಿಷ್ಟ ಆಗಿದ್ದೇನು ಹೇಳಿ, ಒಂಥರ ಕಮರ್ಷಿಯಲೈಸ್ಡ್ ಆಗಿ ಮಾಡಿಲ್ಲ. ಇಲ್ಲಿರ್ತಕ್ಕಂಥ ಈ ಒಂದು ರೆಸಾರ್ಟು ರೂಮ್ಗಳನ್ನು ತುಂಬ ದೂರದಲ್ಲಿ ಮಾಡಿದ್ದಾರೆ. ಅದೇ ನನಗೊಂದು ತುಂಬ ಇಷ್ಟ ಆಗಿದ್ದು ಅಂದ್ಕೊಳ್ಳಿ. ಬಿಕಾಸ್ ತುಂಬ ದೂರದಲ್ಲಿರೋದ್ರಿಂದ ಡಿಸ್ಟರ್ಬೆನ್ಸ್ ಇರೋಲ್ಲ. ಇದು ಏನು ಕೂತ್ಕೊಳ್ಳೋಕ್ಕೆ ಸಿಟ್ಔಟ್ ಮಾಡಿದಾರಲ್ವ, ಇದು ಇಲ್ಲಿರೋದು ರೂಮ್ ಬಂದು ನೋಡಿ ತೋರಿಸ್ತೀನಿ. ಅಲ್ಲಿ ಅಷ್ಟು ದೂರದಲ್ಲಿ ರೂಮ್ ಇರೋದು. ಕ್ರೇಜಿಯಾಗಿ ಉಂಟು ಮಾತ್ರ. ಸೊ ಇಲ್ಲಿ ನಾನು ಟೈಮ್ ಲ್ಯಾಪ್ಸಿಗೆ ಕ್ಯಾಮ್ರಾನ ಇಟ್ಟಿದ್ದೀನಿ. ಸನ್ಸೆಟ್ ಆಗ್ತಾಯಿತ್ತು ಅಂದ್ಬಿಟ್ಟು. ಬಟ್
ಸೂರ್ಯದೇವ ಒಳಗಡೆ ಮುಚ್ಕೊಂಡ್ಬಿಟ್ಟಿದ್ದಾನೆ, ಮೋಡದ ಒಳಗಡೆಗೆ ಕಾಣಿಸ್ತಾ ಇಲ್ಲ. ಸೊ ನೋಡುವ ಎಷ್ಟು ಕ್ಯಾಪ್ಚರ್ ಆಗುತ್ತೆ ಆಗಲಿ. ಸ್ವಲ್ಪ ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಂತೆ. ಹಾಗೆ ನಿಮಗೆ ರೂಮ್ ಟೂರ್ ಕೊಡ್ತೀನಂತೆ. ನಾವು ಟೋಟಲು 9 ಜನ ಇರೋದು. ಸೊ ಹಾಗಾಗಿ ನಾವು ಟೋಟಲ್ 3 ರೂಮ್ನ ತೊಗೊಂಡಿದ್ದೀವಿ. ಹೆಂಗಿದೆ ರೂಮ್ ಅಂದ್ಬಿಟ್ಟು ಕೂಡ ತೋರಿಸ್ತೀನಂತೆ. ಬನ್ನಿ ಸ್ಟೇ ಟ್ಯೂನ್ಡ್. ಇವಾಗ ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ಬಂದು ಮತ್ತೆ ಸಿಗ್ತೀನಂತೆ ನಿಮಗೆ. ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಟೈಮ್ ಲ್ಯಾಪ್ಸ್ ಇಟ್ಟಿರೋದನ್ನ ಎತ್ಕೊಂಡ್ಬಂದೆ ಅಂದ್ಕೊಳ್ಳಿ. ಕ್ರೇಜಿಯಾಗಿರ್ತಕ್ಕಂಥ ಒಂದು ಟೈಮ್ ಲ್ಯಾಪ್ಸ್ ಬಂದಿದೆ ಅಂದ್ಕೊಳ್ಳಿ. ಸೊ ಪೋಸ್ಟ್ ಮಾಡಿರ್ತೀನಂತೆ, ಚೆಕ್ಔಟ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಟೋಟಲಿ ವರ್ತ್ ವಿಸಿಟ್ ಪ್ಲೇಸ್ ಅಂದ್ಕೊಳ್ಳಿ. ಸಖತ್ತಾಗಿರೋ ವೈಬ್ಸ್ ಕ್ರಿಯೇಟ್ ಮಾಡ್ಕೋಬೋದು. ನೀವೇನಾದರೂ ಫ್ರೆಂಡ್ಸ್ ಜೊತೆಗೆ ಬಂದು ಅಥವಾ ಫ್ಯಾಮಿಲಿ ಜೊತೆಗೆ ಬಂದು ಹ್ಯಾಂಗ್ಔಟ್ ಮಾಡೋಕ್ಕೆ ಒಂದು ಅತ್ಯದ್ಭುತ ಪ್ಲೇಸ್ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ. ಸೊ ಬಂದು ಎಂಜಾಯ್ ಮಾಡಿ ಬಿಂದಾಸ್ ಆಗಿ. ಸೊ ಇವಾಗ ಕತ್ಲೆ ಆಗ್ತಿದೆ, ಸದ್ಯಕ್ಕೆ ಅಂತೂ ಏನು ಶೂಟ್ ಮಾಡಲ್ಲ. ನೋಡೋಣ, ಹಂಗೇನಿದ್ರೆ ಬೇರೆ ಆಮೇಲೆ ನಿಮ್ಗೆ ಶೂಟ್ ಮಾಡ್ಬಿಟ್ಟು ತೋರಿಸ್ತೀನಂತೆ. ನಾಳೆ ಬೆಳಗ್ಗೆ ಎದ್ಬಿಟ್ಟು ನಿಮಗೆ ರೂಮ್ ಟೂರ್ನ ಕೊಡ್ತೀನಂತೆ. ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತು ಡೀಟೇಲ್ಸು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಂತೆ, ಅದನ್ನು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ. ಬೆಳಗ್ಗೆ ಸನ್ ರೈಸ್ ಸಕ್ಕತ್ತಾಗಿರುತ್ತೆ ಅನಿಸುತ್ತೆ, ಅದನ್ನು ಕ್ಯಾಪ್ಚರ್ ಮಾಡುವ. ಅದಾದಮೇಲೆ ಇಲ್ಲಿ ಇನ್ನೊಂದು ರಿವರ್ ಇದೆ, ಅಲ್ಲಿ ಹೋಗುವ. ಅಲ್ಲೂ ಕೂಡ ಒಂದು ಅದ್ಭುತವಾದಂಥ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಅದಾದ ನಂತರ ಮತ್ತೆ ಕೊಯಮತ್ತೂರಿಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಏನಂತ ಪ್ಲ್ಯಾನ್ ಮಾಡುವ. ಸೊ ಸದ್ಯಕ್ಕೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಆಮೇಲೆ ಸಿಗ್ತೀನಂತೆ ನಿಮ್ಮೆಲ್ಲರಿಗೂ.